ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯ ದೇಶಗಳ ನಡುವೆ ಯುದ್ಧ ನಡೀತಾ ಇರುವಂತಹ ಪರಿಣಾಮ ಹೋಮ್ ಸ್ಟೇ ರೆಸಾರ್ಟ್ಗೂ ಈಗ ಗ್ಯಾಸ್ ಅಭಾವ ತಟ್ಟಿದೆ. ಗ್ಯಾಸ್ ಸಮಸ್ಯೆಯಿಂದ 50% ರಷ್ಟು ಬುಕಿಂಗ್ ಕಡಿಮೆ ಆಗಿದೆ ಅಂತ ಹೇಳಿ ಇದೀಗ ರೆಸಾರ್ಟ್ನ ಮಾಲೀಕರು ಹೇಳ್ತಾ ಇದ್ದಾರೆ. ಹಾಸನ ಜಿಲ್ಲೆಯ ರೆಸಾರ್ಟ್ ಸಂಘದ ಹರೀಶ್ ಮಾಹಿತಿ ಕೊಟ್ಟಿದ್ದಾರೆ. ಗಣನೀಯವಾಗಿ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಊಟದ ಸಮಸ್ಯೆಯಿಂದಾಗಿ ಪ್ರವಾಸಿಗರು ರೆಸಾರ್ಟ್ಗೆ ಬರ್ತಾ ಇಲ್ಲ. ಗ್ಯಾಸ್ ಸಮಸ್ಯೆ ಆಗ್ತಾ ಇರೋದ್ರಿಂದ 50% ಬುಕಿಂಗ್ ಕಡಿಮೆಯನ್ನ ಮಾಡಿದ್ದಾರೆ ಮಾಲೀಕರು. ಸಮಸ್ಯೆಗೂ ಮೊದಲು ಸುಮಾರು 30ಕ್ಕೂ ಹೆಚ್ಚು ರೂಮ್ ಬುಕಿಂಗ್ ಆಗ್ತಾ ಇತ್ತು. ಆದ್ರೆ ಈಗ 15ರಿಂದ 18 ಬುಕಿಂಗ್ ಆಗ್ತಾ ಇದೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ. ಹಾಸನ ಜಿಲ್ಲಾ ರೆಸಾರ್ಟ್ ಸಂಘದ ಕಾರ್ಯದರ್ಶಿ ಹರೀಶ್ ನೀಡಿರುವಂತಹ ಮಾಹಿತಿ ಇದು. ಮೊದಲಿಗಿಂತ ಬಹಳ ಗಣನೀಯವಾಗಿ ಪ್ರವಾಸಿಗರ ಸಂಖ್ಯೆ ಅನ್ನೋದು ಡಿಕ್ರೀಸ್ ಆಗ್ತಾ ಇದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೋಮ್ ಸ್ಟೇ ಹಾಗೆ ರೆಸಾರ್ಟ್ಗಳಲ್ಲಿ ಈಗ ಪ್ರವಾಸಿಗರು ಇಲ್ಲದೆ ಖಾಲಿ ಹೊಡಿತಾ ಇದೆ. ಗ್ಯಾಸ್ ಸಿಲಿಂಡರ್ ಇಲ್ಲದೆ ಸೌದೆ ಒಲೆ ಮೊರೆ ಹೋಗುತ್ತಾರೆ ರೆಸಾರ್ಟ್ಗಳು. ಪ್ರತಿನಿತ್ಯ ರೆಸಾರ್ಟ್ಗಳಿಗೆ ನೂರಾರು ಜನ ಪ್ರವಾಸಿಗರು ಎಂಟ್ರಿ ಕೊಡ್ತಾ ಇದ್ರು. ಊಟದ ಸಮಸ್ಯೆ ಆಗಿರೋದ್ರಿಂದ ಈಗ ರೆಸಾರ್ಟ್ ಹಾಗೆ ಹೋಮ್ ಸ್ಟೇ ಕಡೆ ಯಾರು ಕೂಡ ಮುಖ ಮಾಡ್ತಾ ಇಲ್ಲ ಪ್ರವಾಸಿಗರು. ಶೀಘ್ರವಾಗಿ ಪರಿಸ್ಥಿತಿಯನ್ನ ಸರಿಪಡಿಸೋದಕ್ಕೆ ರೆಸಾರ್ಟ್ ಮಾಲೀಕರು ಕೂಡ ಈಗ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಗ್ಯಾಸ್ ಸಮಸ್ಯೆಗಿಂತ ಮೊದಲು ಪ್ರವಾಸಿಗರು ಸಾಕಷ್ಟು ಜನ ಬರ್ತಾ ಇದ್ರು. ಆಗ ಯಾವುದೇ ರೀತಿಯಾದಂತಹ ತೊಂದರೆ ಆಗ್ತಾ ಇಲ್ಲ. ಆದ್ರೆ ಯಾವಾಗ ಈ ರೀತಿಯಾದಂತಹ ಗ್ಯಾಸ್ ಸಮಸ್ಯೆಗಳು ಸೃಷ್ಟಿ ಆಯಿತು ಅದಾದ ನಂತರದಲ್ಲಿ ನಮಗೂ ಕೂಡ ಲಾಸ್ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯ ರೆಸಾರ್ಟ್ ಸಂಘದ ಹರೀಶ್ ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಯುದ್ಧ ನಡೆಯುತ್ತಿರುವ ಕಾರಣದಿಂದಾಗಿ ಪ್ರವಾಸೋದ್ಯಮದ ಮೇಲೆ ಸಾಕಷ್ಟು ಪರಿಣಾಮ ಬೀರಿರುತ್ತದೆ. ಅದರಲ್ಲೂ ಕರ್ನಾಟಕದ ಸಕಲೇಶಪುರದ ವಿವಿಧ ಪ್ರೇಕ್ಷಣೀಯ ಸ್ಥಳಗಳಿದ್ದು ಇದನ್ನು ವೀಕ್ಷಿಸಲು ಸಾವಿರಾರು ಪ್ರೇಕ್ಷಕರು ಬರುತ್ತಾರೆ. ಹಾಗಾಗಿ ಸಕಲೇಶಪುರದ ಸುತ್ತಮುತ್ತ ಅನೇಕ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳು ನಡೆಯುತ್ತಿದ್ದು, ಆದರೆ ಯುದ್ಧದಿಂದಾಗಿ ಅನೇಕ ಕಡೆ ಅನಿಲದ ಕೊರತೆ ಎದ್ದು ಕಾಣುತ್ತಿದ್ದು ಪ್ರವಾಸಿಗರು ಬರುವವರ ಸಂಖ್ಯೆ ಕಡಿಮೆಯಾಗಿದೆ. ಬಂದ ಪ್ರವಾಸಿಗರನ್ನು ಸತ್ಕರಿಸಲು ಎಲ್ಲ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳಲ್ಲಿ ಸೌದೆ ಒಲೆಗೆ ಮೊರೆ ಹೋಗಿರುತ್ತೇವೆ. ಆದ್ದರಿಂದ ಪ್ರವಾಸಿಗರ ಸಂಖ್ಯೆ ತುಂಬ ಕ್ಷೀಣಿಸುತ್ತಿದೆ. ಆದ್ದರಿಂದ ಆದಷ್ಟು ಬೇಗ ಈ ಗ್ಯಾಸ್ ಕೊರತೆಯನ್ನು ನೀಗಿಸಿ ನಮ್ಮ ಸಕಲೇಶಪುರ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳನ್ನು ನಡೆಸಲು ಸರ್ಕಾರವು ಅನುವು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ.